10 ವರ್ಷ ಆದಮೇಲೆ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಗಳ ಮುಂದೆ ಮಾತಾಡೋಕ್ಕೆ. ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತು ಕನ್ನಡ ಸಿನಿಮಾನ ಪ್ರೀತಿಸೋರು. ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ. ಯಾಕಂದರೆ ನಾವು US ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ. ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ನಮಗೆ ಸಿನಿಮಾ ಹಿಟ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಯಾಕಂದರೆ ಪ್ರತಿ ವಾರ ಇವಾಗ ಥಿಯೇಟ್ರಿನ ತೆಗಿತಾರೆ ಅಂತ ಆ ಟೆನ್ಷನಲ್ಲೇ ನೆಕ್ಸ್ಟ್ ವೀಕ್ ಆದರೂ ಉಳ್ಕೊಳ್ಳಿ ಶೋ ಅನ್ನೋಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾಯಿತ್ತು US ಇಂದ, ನಾವು ರಿಲೀಸ್ ಮಾಡ್ತೀವಿ ಅಂತ. ಬಟ್ ಇದೇ ಥರ ಬೇಕು ಅಂತ ಪ್ಲ್ಯಾನ್ ಮಾಡಿ August 16th ರಿಲೀಸ್ ಆಯಿತು. ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡಿಬಿಟ್ಟು ಇಮಿಡಿಯೇಟ್ ಇಬ್ಬರು ಹೊರಟು ಬನ್ನಿ ಅಂದರು. ನಮಗೆ ವೀಸಾ ಇತ್ತು, ನಾವು ಮೈಸೂರಲ್ಲಿ ಯಾವುದೋ ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ. ಟಿಕೆಟ್ ಬುಕ್ ಮಾಡಿದ್ರು, ಬಂದ್ವಿ. ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ. ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಏರ್ಪೋರ್ಟ್ಗೆ ಹೋಗಿದ್ದು ನಾವು. ಡೆಲ್ಲಿಲಿ ನಮಗೆ ಲೇವರ್ ಇತ್ತು. ಅವಾಗ ಫೋನ್ ಮಾಡಿಬಿಟ್ಟು ಡು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದರು. ಆ್ಯಂಡ್ ಫಸ್ಟ್ ವೀಕೆಂಡ್ US ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ 27 ಅನ್ಸುತ್ತೆ, ಅಬೌವ್ ಬಜರಂಗಿ ಭಾಯಿಜಾನ್. ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವನು ಹೀರೋ ನೀನು ಥಿಯೇಟರ್ ವಿಸಿಟ್ಗೆ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ, ಒಂದು ಮಸ್ಟ್ಯಾಂಗ್ ಕಾರ್ ತರ್ತೀನಿ, ಹಿಂಗೆ ಡೋರ್ ಓಪನ್ ಆಗೋದು. ನಾನು ಗುರು ನಾನು ಯಾರು ಅಂತಲೇ ಗೊತ್ತಿರಲ್ಲ, ನಾನು ಅನ್ನೋ ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್, ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡಬೇಕು ಅಂತ ನಾವು ಆ ಥರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ. ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ, ಶಶಾಂಕ್ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು, ಈಗಲೂ US ಅಲ್ಲೇ ಇದ್ದಾನೆ. ಸೊ ಅವನು ಕಾರ್ ತಂದ, ಬೇಡ ಅಂದರೂ ಕೂರಿಸ್ದ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು. ನಾವು ನೋಡು ಬಾಹುಬಲಿಗೆ ಹೆಂಗೆ ಬಂದಿದ್ದಾರೆ ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗೆ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ. ಅವರೆಲ್ಲ ತಿರುಗ್ಬಿಟ್ಟು ನಮ್ಮ ಕಡೆ ಓಡ್ ಬಂದ್ರು. ಈಗ ಕಪಾಲಿ ಥಿಯೇಟ್ರಲ್ಲಿ ಹೇಗೆ ಜನ ನಮ್ಮ ಕಡೆ ಬಂದರು, ಅವಾಗ ಫಸ್ಟ್ ಟೈಮ್ ನಮಗೆ ರಿಯಲೈಸ್ ಆಗಿತ್ತು, ಓಕೆ ಈ ಫಿಲ್ಮ್ ಹಿಟ್ ಆಗಿದೆ, ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ. ನನಗೆ ತುಂಬ ಖುಷಿ ಏನಂದರೆ 10 ವರ್ಷ ಆದಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟ್ರಲ್ಲಿ ಮತ್ತೆ. ಯಾಕಂದರೆ ನಾನು 10 ವರ್ಷದಲ್ಲಿ ರಂಗಿತರಂಗ ಮತ್ತೆ ನೋಡೇ ಇಲ್ಲ. ನಾನು ಅವಾಗ ಥಿಯೇಟ್ರ್ ಪ್ರತಿ ಸಲ ವಿಸಿಟ್ ಮಾಡಿದಾಗಲೂ ಉಳ್ಕೊಂಡ್ರೆ ಸಾಕು ಅಂತಲೇ ನೋಡ್ತಾ ಇದ್ದಿದ್ದು ಫಿಲ್ಮ್ನ. ಈಗ ಒಂಥರ ಖುಷಿಲಿ ನೋಡ್ಬೋದು ಜನಗಳ ಜೊತೆ. ಆ್ಯಂಡ್ ನಾನು HK ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಫಸ್ಟ್ ದಿನ ಶೂಟಿಂಗ್ ಮಾಡಕ್ಕೆ ಪ್ರೀ ಪ್ರೊಡಕ್ಷನಿಂದನೂ ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗ್ಲೂ ನಗ್ತಾನೆ ಇರ್ತಾಯಿದ್ರು. ಇದು ಚೆನ್ನಾಗಾಗುತ್ತಿದೆ, ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ಬಂದು ನೀವು ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ, ಚೆನ್ನಾಗಾಗುತ್ತಿದ್ದು ಅನ್ನೋದು. ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದು ಅಂತ ನಾನು ನಂಬ್ತೀನಿ.